ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಭಗವದ್ಗೀತಾ ಶ್ರೋತೃ ವರ್ಗವೇ ಭಗ ಎನ್ನುವಂತಹ ಏನು ವಾಕ್ಯ ಇದೆಯೋ, ಭಗ ಅನ್ನುವಂತಹದ್ದು ಬೃಹತ್ ಅನ್ನುವಂತಹ ಧಾತುವನ್ನು ಸೂಚಿಸ್ತದೆ, ದೊಡ್ಡದು ಅಂತ. ಈಗಾಗಲೇ ನಾನು ಹೇಳಿದ ಹಾಗೆ ಎಲ್ಲ ಇಡೀ ಸಮಸ್ತ ತೋರುವಂತಹ ಏನು ಇದೆಯೋ, ಮತ್ತೆ ನಮ್ಮ ಕಣ್ಣಿಗೆ ತೋರದೇ ಇರುವಂತಹ ಏನು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ಅದಿದೆಯೋ, ಈಗ ನಮಗೆ ಸಾಮಾನ್ಯವಾಗಿ ಆದಿತ್ಯ ಲೋಕ ತನಕ, ಸೂರ್ಯನ ಲೋಕ ತನಕ ನಮಗೆ ಜಗತ್ತನ್ನ ಸುಮ್ಮನೆ ನೋಡ್ತೀವಿ. ನಮಗೆ ಚಂದ್ರ ಕಾಣಿಸ್ತಾನೆ, ಸೂರ್ಯ ಕಾಣಿಸ್ತಾನೆ, ನಕ್ಷತ್ರಗಳು ಕಾಣಿಸ್ತವೆ. ಇದು ಸ್ಪಷ್ಟತೆ ಇಲ್ಲದೆ ಇದನ್ನು ಸುಮ್ಮನೆ ಕಾಣಿಸ್ತದೆ. ಆದರೆ ಶಾಸ್ತ್ರ ಹೇಳುತ್ತೆ, ಇದರ ಆಚೆ ಏನು ಅನಂತ ಇದೆ ಅಂತ. ಏನು ನಮಗೆ ಕಾಣಿಸ್ತಾ ಇದೆಯೋ ಇದು ಒಂದು ಪಾದ ಭಗವಂತಂದು ಅಂತ. ಇದು ಪುರುಷ ಸೂಕ್ತದಲ್ಲಿ ಇದರ ಆಚೆ 3 ಪಾದಗಳಿದೆ. ತ್ರಿಪಾದಸ್ಯಾಮೃತಂ ದಿವಿ ಅಂತ. ಹಾಗಾಗಿ ಭಗವಂತ ಎನ್ನುವಂತಹ ಏನು ಒಂದು ನಾವು ತಿಳಿದುಕೊಂಡಿರ್ತಕ್ಕಂತಹ ಒಂದು ಸಣ್ಣ ಪರಧಿ ಇದೆಯೋ, ಆ ಪರದೆಯಿಂದ ಸ್ವಲ್ಪ ಆಚೆ ಬರ್ಬೇಕು ನಾವು. ಆಚೆ ಬಂದಾಗ ಆಗ ಅದರ ವಿರಾಟ್ ರೂಪ ಅರ್ಥ ಆಗತ್ತೆ. ಬಿಟ್ರೆ ಒಳ್ಳೆಯವರನ್ನ ಪ್ರೊಟೆಕ್ಟ್ ಮಾಡ್ತಾನೆ, ಕೆಟ್ಟದ್ದೆಲ್ಲನು ಭಗವಂತ ಅಲ್ಲ ಅನ್ನುವಂತಹ ಈ ಏನು ಒಂದು ವಿಸ್ತಾರತೆಯ ಪರಿಕಲ್ಪನೆ ಇಲ್ಲದೆ ಒಂದು ಧರ್ಮದ ಚೌಕಟ್ಟಿನಲ್ಲಿ, ನಮ್ಮದೇ ಆಗಿರ್ತಕ್ಕಂತಹ ಧರ್ಮದ ಚೌಕಟ್ಟಿನಲ್ಲಿ ನಾವೇನು ಒಂದು ನಾಲೆಡ್ಜ್ ತಿಳ್ಕೊಂಡಿದ್ದೇವೋ, ಇದು ಪೂರ್ಣವಾಗಿರ್ತಕ್ಕಂತಹ ನಾಲೆಡ್ಜ್ ಅಲ್ಲ. ಅದಕ್ಕೆ ಕೊನೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ 18ನೇ ಅಧ್ಯಾಯದಲ್ಲಿ ಕೊನೆಗೆ ಹೇಳ್ತಕ್ಕಂಥದ್ದು ಕೊನೆಯ ವಾಕ್ಯ, ಅದು ಉಪದೇಶ ವಾಕ್ಯ. ಏನು ಸರ್ವಧರ್ಮಾನ್ ಅಂತಂದ್ರೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಅದು ವಾಕ್ಯದ ಅರ್ಥ ಗೊತ್ತಿಲ್ಲ. ಬೇರೆ ಕೆಟ್ಟದೆಲ್ಲ ಬಿಟ್ಟು ಒಳ್ಳೆದೆಲ್ಲನೂ ಇದೇ ಧರ್ಮ ಅಷ್ಟು ಮಟ್ಟಿಗೆ ಅದ. ಇಂತಹ ಎಲ್ಲ ಒಂದು ಮಿತಿಗಳನ್ನ ಮೀರಿ ಅಪರಿಮಿತನಾಗಿರ್ತಕ್ಕಂತಹ ಪರಮಾತ್ಮನನ್ನ ಅಖಂಡವಾಗಿ ತಿಳಿದುಕೊಳ್ತಕ್ಕಂಥದ್ದು ನೆಕ್ಸ್ಟ್ ಅಧ್ಯಾಯವಾದ್ರೆ, ಈಗ ತೋರುವಂತಹ ಏನು ಕಣ್ಣಿಗೆ ಕಾಣಿಸುವಂತಹ ಸಾಪೇಕ್ಷ ಜಗತ್ತಿನಲ್ಲಿ ವಿಶೇಷವಾದ ಶಕ್ತಿಯಿಂದ ತೋರುವಂತಹ ವಿಶೇಷ ಗುಣ ಸ್ವಭಾವ ಕ್ರಿಯೆ ಕಾರ್ಯಗಳ ಉಳ್ಳಂತಹ
ಭಗವಂತನನ್ನ. ಯಾಕಂದ್ರೆ ತಕ್ಷಣಕ್ಕ ಅರ್ಥ ಆಗ್ಲಿಕ್ಕೆ ಕಷ್ಟ ಅನ್ನುವಂತಹ ಕಾರಣದಿಂದ ಇಲ್ಲಿ ಬಹಳ ಸ್ಪಷ್ಟವಾಗಿ ಕನ್ಫ್ಯೂಸ್ ಮಾಡಿಕೋಬಾರದು. ಈ ಅಧ್ಯಾಯದಲ್ಲಿ ಅರ್ಜುನ ಕೇಳಿಕೊಂಡ, ನನಗೆ ಉಪಾಸನೆ ಮಾಡ್ಲಿಕ್ಕೆ ಅನುಕೂಲಕರವಾಗಿರ್ತಕ್ಕಂತಹ ಸಮೀಪವಾಗಿರ್ತಕ್ಕಂತಹ ಒಂದು ನಿನ್ನ ಶಕ್ತಿಯನ್ನ ಹೇಳು, ನನಗೆ ಈಸಿ ಆಗುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಳಕಂತ ಅವನಿಗೆ ಕೇಳಿಕೊಂಡ. ಆ ಕಾರಣದಿಂದ ಭಗವಂತ ವಿಭೂತಿಯನ್ನ ತೋರಿಸುತ್ತಾ, ಮತ್ತೆ ವಿಭೂತಿಯ ಜೊತೆಗೆ ಯಾವುದನ್ನ ನಾವು ವಿಭೂತಿ ಅಲ್ಲಂತ ತಿಳ್ಕೊಂಡಿದ್ದೇವೋ ಅದು ಕೂಡ ಪರಿಚಯ ಮಾಡಿಸ್ಬೇಕಾಗಿದೆ. ಯಾಕಂದ್ರೆ ಪರಮಾತ್ಮನ ಪೂರ್ಣವಾಗಿ ತಿಳ್ಕೊಳ್ಬೇಕಾಗಿದೆ ಅರ್ಜುನ. ಈಗಾಗಲೇ ಬಂದಿರತಕ್ಕಂಥದ್ದು ಅವನಿಗೆ ಧರ್ಮ ಸಮೂಢ ಚೇತಾಹ. ಈ ಧರ್ಮ ಅಂತಂದ್ರೆ ತಾನು ತಿಳ್ಕೊಂಡಿರ್ತಕ್ಕಂತಹ ಧರ್ಮ ಅಷ್ಟೇ ಧರ್ಮ ಅಂತ ಅವನು ನಿಶ್ಚಯ ಮಾಡಿಕೊಂಡಿದ್ದ. ಆ ಕಾರಣದಿಂದ ನನಗೆ ದುಃಖ ಆಗಿತ್ತು. ಸೊ ಹಾಗಾಗಿ ಅವನಿಗೆ ಇನ್ನೂ ಅಖಂಡವಾಗಿರ್ತಕ್ಕಂತಹ ಧರ್ಮವನ್ನ ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಕೆಲವೊಂದು ಕಡೆ ಕೆಲವೊಂದು ವಿಭೂತಿಗಳನ್ನ ವಿಶೇಷವಾಗಿ ತೋರಿಸಿದ್ದಾರೆ. ಅಕ್ಷರಗಳಲ್ಲಿ ನಾನು ಅಕಾರನಾಗಿದ್ದೇನೆ, ಛಂದಸ್ಸುಗಳಲ್ಲಿ ನಾನು ಗಾಯತ್ರಿ ಛಂದಸ್ಸಾಗಿದ್ದೇನೆ, ಮಾಸಗಳಲ್ಲಿ ಋತುನಾಂ, ಹೀಗೆ ಮಾಸಗಳು, ದಿನಗಳು, ಪಕ್ಷಗಳು, ಅಕ್ಷರಗಳು, ದಂಡ ಇರ್ಬೋದು, ಅನೇಕ ರೀತಿಯಾಗಿರ್ತಕ್ಕಂಥದ್ದೇನ್ ನಾವೆಲ್ಲ ಬೇರೆ ಬೇರೆ ರೀತಿಯಾಗಿ ಎಲ್ಲ ನೋಡಿದೆವು. ಸೊ ಇವು ಎಲ್ಲವೂ ವಿಶೇಷವಾಗಿರ್ತಕ್ಕಂತಹ ಶಕ್ತಿಯಿಂದ ನಾವು ಗ್ರಹಿಸಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ವಿಭೂತಿಗಳು. ಸೊ ಇದ್ರ ಜೊತೆಗೆ ಈಗ ಇಲ್ಲಿ ಒಂದು ಎರಡು ಕಡೆ ಬಹಳ ವಿಶೇಷವಾಗಿರ್ತಕ್ಕಂತಹ ಈ ವಿಭೂತಿ ಯೋಗ ಮುಕ್ತಾಯವಾಗ್ಲಿಕ್ಕೆ ಸಮೀಪದಲ್ಲಿ ಕೆಲವೊಂದು ದ್ವಂದ್ವವಾಗಿರ್ತಕ್ಕಂತಹ ವಿಭೂತಿಗಳನ್ನು ಕೂಡ ಕೊಟ್ಟಿದ್ದಾರೆ. ಈಗ ಮೃತ್ಯು ಸರ್ವ ಅರಶ್ಚಾಹಂ ಅಂತ ನೋಡಿದ್ವಿ ನಾವು. ಎಲ್ಲವನ್ನ ಹರಣ ಮಾಡತಕ್ಕಂತಹ ಮೃತ್ಯು ಅಂತಂದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತೀವಿ ನಾವು. ಅಂದ್ರೆ ನಮ್ಮ ಸಾಮಾನ್ಯ ಮನಸ್ಸಿನ ಆಚೆ ಯಾವುದು ಈಗಾಗಲೇ ನಮಗೆ ಗೊತ್ತಿದೆಯೋ ಅಲ್ಲಿ ನಮಗೆ ತಕರಾರಿಲ್ಲ. ಎಲ್ಲಿ ನಮಗೆ ಸರಿ ಅಂತಕ್ಕಂಥದ್ದು ಒಂದಿಷ್ಟು ತಿಳುವಳಿಕೆ ಇದೆಯೋ ಅಲ್ಲಿ ಸರಿ ಅನ್ನುವಂತಹ ವಿಷಯಕ್ಕೆ ವಿರುದ್ಧವಾಗಿ ಬಂದಾಗ ನಮಗೆ ದ್ವಂದ್ವ ಆಗ್ತಾ ಇದೆ. ಸೊ ಆ ದ್ವಂದ್ವವನ್ನ ನಿವಾರಿಸ್ಲಿಕ್ಕೋಸ್ಕರ ಸಲುವಾಗಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಧರ್ಮದ ವೈಶಾಲ್ಯತೆಯನ್ನ ವಿಶೇಷತೆಯನ್ನ ತೋರಿಸುವಂತಹದ್ದು ಈ ವಿಭೂತಿ ಯೋಗ. ಶ್ಲೋಕ ನಂಬರ್ 36. ದ್ಯೂತಂ ಛಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಛಲಯತಾಂ ಅಹಂ ದ್ಯೂತಂ, ಚಲಯತಾಂ ಅಸ್ಮಿ ಅಹಂ ದ್ಯೂತಂ ಅಂತ. ಅಂದ್ರೆ ಇಲ್ಲಿ ಛಲ ಅನ್ನುವಂತಹದ್ದು ಏನಿದೆಲ್ಲ, ಈ ದ್ಯೂತ ಅಂತಕ್ಕಂಥದ್ದು ಅದಕ್ಕೆ ಕ್ರಿಯೆ. ಸೊ ಯಾವುದು ಈ ಸಾಮಾನ್ಯವಾಗಿ ನಾವು ಸೊಸೈಟಿಯಲ್ಲಿ ಕೆಲವೊಂದನ್ನ ನೋಡ್ತೀವಿ, ಯಾರು ನಮಗೆ ಮೋಸ ಮಾಡ್ತಾರೆ. ಸೊ ಅವ್ರನ್ನೆಲ್ಲ ನಾವು ನಮ್ದೇ ಆಗಿರ್ತಕ್ಕಂತಹ ಅರ್ಥದಲ್ಲಿ ನೋಡಿದ್ದೀವಿ, ಅವ್ರನ್ನ ಕೆಟ್ಟವ್ರಂತ ಒಂದು ಅರ್ಥದಲ್ಲಿ ತಿಳ್ಕೊಂಡಿದ್ದೀವಿ. ಆದ್ರೆ ಇಲ್ಲಿ ಭಗವಂತ ಹೇಳ್ತಕ್ಕಂಥದ್ದು ದೂತಂ ಚಲಯತಾಂ ಅಸ್ಮಿ. ಅವರೆಲ್ಲ ನೋಡಿ ಏನ್ ಛಲ ಇದೆ ನೋಡಿ, ಆ ಛಲ ಅಂತಕ್ಕಂಥದ್ದು ಒಂದು ಶಕ್ತಿ ಇದೆ ನೋಡಿ. ಏನ್ ಛಲ ಅಂತಂದ್ರೆ ಅವನಿಗೆ ತಾನು ಏನ್ ಮಾಡಕ್ ಹೊರಟಿದ್ದಾನೆ ಅದರಲ್ಲಿ ಅವನು ತಾನು ಅಷ್ಟೇನೆ. ಆ ಜೈಶೀಲ್ನಾಗ್ಬೇಕಾದ್ರೆ ಅದಕ್ಕೆ ಇಚ್ಛಾಶಕ್ತಿ ಬೇಕು. ಅದಕ್ಕ ಅವನೊಳಗಡೆಗೆ ನಾನು ಇಚ್ಛಾಶಕ್ತಿಯಾಗಿದ್ದೇನೆ. ಇದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು.
ಅವನು ಕರ್ಮಕ್ಕೆ ಏನ್ ಕರ್ಮ ಮಾಡ್ತಾನೋ ಅದ್ರ ಫಲ ಅದು ಬೇಕಾಗಿಲ್ಲ ಅಲ್ಲಿ. ಸೊ ಎಕ್ಸಾಕ್ಟ್ಲಿ ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ಜಸ್ಟ್ ಒಂದು ಎನರ್ಜಿ ಇದೆ. ನೀವು ಎನರ್ಜಿಯನ್ನ ನೀವು ಯಾವುದಕ್ಕೆ ಯೂಸ್ ಮಾಡ್ತೀರಿ ಅದು ಅದರ ಫಲವನ್ನ ಕೊಡುತ್ತ. ನೀವು ಕೆಟ್ಟದಕ್ಕೆ ಯೂಸ್ ಮಾಡಿದ್ರಿ ಅಂತಂದ್ರೆ ಅದು ಕೆಟ್ಟದ್ದು ಕೊಡುತ್ತೆ. ಅದು ಒಳ್ಳೇದಕ್ಕೆ ಯೂಸ್ ಮಾಡಿದೆ ಅಂದ್ರೆ ಒಳ್ಳೇದಕ್ಕೆ ಕೊಡುತ್ತ. ಹಾಗಾಗಿ ಅಲ್ಲಿ ಶಕ್ತಿ ಏನಿದೆಯಲ್ವಾ, ಶಕ್ತಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆದು ಕೆಟ್ಟದು ಧರ್ಮ ಅಧರ್ಮ ಇಲ್ಲ. ಇಲ್ಲಿ ನಾವು ವಿಭೂತಿಯನ್ನ ಒಂದು ಶಕ್ತಿಯಾಗಿ ನೋಡ್ಬೇಕು. ನಾವು ಅದನ್ನ ಬಿಟ್ಟು ಒಂದು ದೇವರಂತ ಹಿಂಗೆ ಕಲ್ಪನೆ ಮಾಡಿಕೊಂಡಿವಿ ಅಂತಂದ್ರೆ, ಯಾಕಂದ್ರೆ ದೇವರಂತ ತಿಳ್ಕೊಂಡಿರ್ತಕ್ಕಂಥ ಕಲ್ಪನೆನೇ ರಾಂಗ್ ಅದ ಫಸ್ಟ್ ಆಫ್ ಆಲ್. ಅದಕ್ಕೆ ಯಾವಾಗ್ಲೂ ಕೂಡ ಅದು ಶಕ್ತಿ, ಅದು ಆ ಶಕ್ತಿಯೇ ಸರ್ವವನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡು ಸರ್ವವನ್ನ ನಡೆಸ್ತಾ ಇದೆ. ಅದರಲ್ಲಿ ಆ ವ್ಯಕ್ತಿ ಆ ಶಕ್ತಿಯನ್ನ ಹೇಗೆ ಬಳಸ್ತಾನೆ ಅವನು ಹಾಗೆ ಆಗ್ತಾನೆ. ಇಟ್ ಇಸ್ ವೆರಿ ಸಿಂಪಲ್ ಅದ ಲಾಜಿಕ್. ಹಾಗಾಗಿ ನಾನು ಹಿಂದೆ ಒಂದ್ಸಾರಿ ಈ ಟೆರರಿಸ್ಟ್ಗಳ ಬಗ್ಗೆ ಮಾತನಾಡುವಾಗಲೂ ಕೂಡ ನಮ್ಮ ಯಾರು ಇವರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ರು. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗಿರುತ್ತೆ ಅವರಿಗೆ. ಇಲ್ಲಿ ಕೂಡ ಅಷ್ಟೇನೆ, ಎಲ್ಲಿ ಹೆಚ್ಚು ಶಕ್ತಿ ಇದೆಯೋ ಆ ಶಕ್ತಿಯ ಪ್ರತೀಕ ನಾನು. ಅದು ವ್ಯಕ್ತಿ ಯಾರಿರ್ಲಿ, ವ್ಯಕ್ತಿ ಮುಖ್ಯ ಅಲ್ಲ. ನಾವು ಸೊಸೈಟಿಯಲ್ಲಿ ಅವ್ರನ್ನ ಒಳ್ಳೆಯವ್ರನ್ನ ಕೆಟ್ಟವ್ರಂತ ನಾವು ನಮ್ದೇ ಆಗಿರ್ತಕ್ಕಂತಹ ಅರ್ಥದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಹಾಗಾಗಿ ಈ ದ್ಯೂತಂ ಅಂತ ಹೇಳುವಾಗ, ದ್ಯೂತ ಅಂತಂದ್ರೆ ಪಗಡೆ ಆಟ ಇರ್ಬೋದು, ಜೂಜಾಟ ಇರ್ಬೋದು. ಈಗ ನಾವು ಈ ಶೇರ್ ಮಾರ್ಕೆಟ್ ಅಲ್ಲಿ ಕೆಲವೊಂದನ್ನು ಮಾಡ್ತೀವಲ್ವಾ, ಕೆಲವೊಂದು ಬೇರೆ ಬೇರೆ ಬಿಟ್ ಕಾಯಿನ್ಸ್ ಇವೆಲ್ಲ ಬಂದ್ವಲ್ವಾ, ಅನೇಕ ರೀತಿಯಾಗಿರ್ತಕ್ಕಂಥವು. ಇದರಲ್ಲಿ ಅವ್ರಿಗೆ ಇನ್ನು ಬೇಕಾದಷ್ಟಿದೆ ಇವೆಲ್ಲ. ಈ ತರದ ದಂಧೆಗಳಲ್ಲಿ ಅವರು ಬುದ್ಧಿ ತುಂಬಾ ಶಾರ್ಪ್ ಇರ್ತದ. ಅವ್ರನ್ನ ಹೆಂಗ ಕಾಮನ್ ಪೀಪಲ್ ನ ಟ್ರ್ಯಾಕ್ ಮಾಡ್ಬೇಕಂತ ಗೊತ್ತಿರ್ತದೆ ಅವರಿಗೆ. ಆ ಶಕ್ತಿ ಯಾರು ಅಂತಂದ್ರೆ ಅದು ಭಗವಂತ. ಅದು ಶಕ್ತಿ, ಅದು ಶಕ್ತಿ ಶಕ್ತಿ ಶಕ್ತಿನೇ. ಶಕ್ತಿಯಿಂದ ಮಾಡುವಂತಹ ಕರ್ಮ ಭಗವಂತನದಲ್ಲ, ಅದು ಅವನಿಗೆ ಬರ್ತದೆ. ಇದೊಂದು ದೊಡ್ಡ ನಾಟಕ. ಜಗತ್ತಂತಕ್ಕಂಥದ್ದು ಒಂದು ದೊಡ್ಡ ನಾಟಕ. ಇದು ರಂಗಭೂಮಿ. ರಂಗಭೂಮಿಯಲ್ಲಿ ಒಬ್ಬ ಕವಿ ಸುಂದರವಾಗಿರ್ತಕ್ಕಂತಹ ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಅಲ್ಲಿ ಖಳನಾಯಕನು ಅವನೇ ಡೈಲಾಗ್ಸ್ ಬರೆದಿದ್ದಾನೆ, ನಾಯಕನ ಡೈಲಾಗ್ಸ್ ಅವನೇ ಬರೆದಿದ್ದಾನೆ, ವೇಶ್ಯೆಯ ಡೈಲಾಗ್ಸ್ ಕೂಡ ಅವನೇ ಬರೆದಿದ್ದಾನೆ, ಮತ್ತೆ ಒಳ್ಳೆ ಸಚ್ಚಾರಿತ್ರವಂತಾಗಿರ್ತಕ್ಕಂತಹ ಸ್ತ್ರೀಯ ಗುಣಗಳನ್ನು ಕೂಡ ಅವನೇ ಬರೆದಿದ್ದಾನೆ. ಸೊ ಯಾಕೆ ಅಂತಂದ್ರೆ ಇದು ನಾಟಕ. ಇದು ಈ ನಾಟಕ ಅಂತಕ್ಕಂಥದ್ದು ಅರ್ಥ ಆಗದೇ ಇದ್ದಾಗ ನಮಗೆ ಕಷ್ಟ ಆಗತ್ತೆ. ಈಗ ನೀವು ಸಪೋಸ್ ಈಗ ನೀವು ಸಿನಿಮಾಗಳಲ್ಲಿ ನೋಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಿರಣ್ಯಕಶ್ಯಪನ ಪಾತ್ರವನ್ನು, ಯಾಕಂದ್ರೆ ನಾಟಕ ಅದು. ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹಿರಣ್ಯಕಶ್ಯಪನ ರೂಪ ಅಲ್ಲ, ಗುಣ ಅಲ್ಲ. ಆ ರೀತಿಯಾಗಿ ನಮ್ಗೆ ಒಂದ್ ಸ್ವಲ್ಪ ಜಗತ್ತನ್ನ ನೋಡಕ್ ಬರ್ಬೇಕು. ಹಾಗೆ ಜಗತ್ತನ್ನ ನೋಡಕ್ ಬಂದಾಗ ಜಗತ್ತಿನಲ್ಲಿ ಪರಮಾತ್ಮನ ಶಕ್ತಿಯ ಕಾರ್ಯ ಹೇಗೆ ವಿಜೃಂಭಣೆ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಯಾವುದು ಅದು ಆಸುರಿ
ಶಕ್ತಿ ಇರ್ಬೋದು, ಅಥವಾ ದೈವಿ ಶಕ್ತಿ ಇರ್ಬೋದು, ಅಥವಾ ಮಾನುಷ ಶಕ್ತಿ ಇರ್ಬೋದು, ಯಾವುದೇ ಶಕ್ತಿ ಕೂಡ ಎಲ್ಲವೂ ಕೂಡ ಭಗವಂತನೇ. ಹೆಚ್ಚು ವಿಜೃಂಭಣಿಸ್ತದೆ, ಎಲ್ಲಿ ಹೆಚ್ಚು ಕಾಣಿಸ್ಕೊಡ್ತದ ಅದು ನಾನು ಅನ್ನುವಂತಹದ್ದು. ಇಷ್ಟು ಅರ್ಥ ಮಾಡಿಕೊಂಡ್ರೆ ಇದಕ್ಕೆ ಸಾಕಾಗತ್ತೆ ಅಂತ ಅನ್ಸುತ್ತೆ. ಇನ್ನೇನಾದ್ರೂ ಡೌಟ್ ಬಂದ್ರೆ ನೆಕ್ಸ್ಟ್ ನಾವು ಇದನ್ನ ರಿಪೀಟ್ ಮಾಡ್ತೀವಲ್ವ, ಅವಾಗ ಇದರ ಬಗ್ಗೆ ಏನಾದರೂ ವಿಚಾರ ಮಾಡೋಣಂದ್ರೆ. ತೇಜ ತೇಜಸ್ವಿ ನಾಮಹಂ ಅಂದ್ರೆ ತೇಜಸ್ಸುಗಳಲ್ಲಿ ನಾನು ತೇಜಸ್ಸಾಗಿದ್ದೇನೆ. ಅದು ತೇಜಸ್ಸು ಎಲ್ಲರೂ ಇರ್ಬೋದು, ಒಳ್ಳೆಯವನಲ್ಲಿರ್ಬೋದು, ಕೆಟ್ಟವನಲ್ಲಿರ್ಬೋದು, ಎಲ್ಲನೇ ಇರ್ಬೋದು. ಆ ತೇಜಸ್ಸು ಅಂತಕ್ಕಂಥದ್ದು ಏನು ವಿಶೇಷ ಬೆಳಕಿದೆಯಲ್ಲ, ಆ ಬೆಳಕು ನಾನು ಅಂತ. ಜಯ ಅಸ್ಮಿ ವ್ಯವಸಾಯೋ ಅಯಂ ಅಂತ, ನಾನು ಜಯದಲ್ಲಿ ವ್ಯವಸಾಯನಾಗಿದ್ದೇನೆ ಅಂತ. ವ್ಯವಸಾಯ ಅಂತಂದ್ರೆ ತುಂಬಾ ಜನಕ್ಕೆ ನಾರ್ಮಲ್ ಆಗಿ ವ್ಯವಸಾಯ ಅಂದ್ರೆ ಕೃಷಿ ಅಂತ ಅರ್ಥ ಮಾಡ್ತಾರೆ. ಆದರೆ ಶಂಕರರು ಇದಕ್ಕೆ ವ್ಯವಸಾಯ ಅಂತಕ್ಕಂಥದ್ದಕ್ಕೆ ಪ್ರಯತ್ನ ಅಂತ ಕರೆದಿದ್ದಾರೆ. ಪರಿಣಿತಿ, ಪ್ರಯತ್ನ, ಪರಿಣಿತಿ ಅಂತಕ್ಕಂಥ ಶಬ್ದ. ಯಾರು ಪ್ರಯತ್ನವನ್ನ ಪಡ್ತಾನೆ, ಆ ಪ್ರಯತ್ನದಲ್ಲಿ ನಾನು ಇದ್ದೇನೆ, ಜಯವನ್ನು ತಂದು ಕೊಡ್ತೀನಿ ಅಂತ. ಯಾರು ಕಷ್ಟಪಡ್ತಾನೆ, ಕಷ್ಟಪಟ್ರೆ ಕೈ ತುಂಬ ದುಡ್ಡು ಅಂತ ಹೇಳ್ತಲ್ವಾ, ಹಾಗಾಗಿ ವ್ಯವಸಾಯ ಅಂತಕ್ಕಂಥದ್ದು ಪ್ರಯತ್ನ. ಯಾರು ಪ್ರಯತ್ನ ಮಾಡ್ತಾನೆ ಅದರಲ್ಲಿ ನಾನು ಜಯನಾಗಿದ್ದೇನೆ, ಅದರಲ್ಲಿ ಅದೇನು ಫಲ ಸಿಗುತ್ತೋ ಅದು ಫಲ ನಾನಾಗಿದ್ದೇನೆ. ಇದೆಲ್ಲ ಪ್ರಯತ್ನ ಪಡೋದೇ ನಾನು ಅಂತ, ಆ ಪ್ರಯತ್ನದಿಂದ ಜಯ ಸಿಗುತ್ತೆ. ಹೀಗೆ ವ್ಯವಸಾಯ ಅಹಮ್ಮಸ್ಮಿ, ಜಯದಲ್ಲಿ ವ್ಯವಸಾಯ ಅಹಮ್ಮಸ್ಮಿ ಅಂತ. ಯಾರು ಜಯ ಪಡ್ಕೊಳ್ತಾರೆ ಅಲ್ಲಿ ಅವ್ರದ್ದು ಪ್ರಯತ್ನ ಇರ್ತದೆ, ಆ ಪ್ರಯತ್ನವೇ ನಾನಾಗಿದ್ದೇನೆ ಅಂತ. ಸತ್ವಂ ಸತ್ವ ತಾಮಹಂ. ಇನ್ನು ಸತ್ವದಲ್ಲಿ ಸತ್ವ ಅಂದ್ರೆ ಸಾತ್ವಿಕ ಅಂತ. ಸಾತ್ವಿಕ ಅಂತಂದ್ರೆ ಏನು ಅನ್ನುವಂತಹದ್ದನ್ನ ನೆಕ್ಸ್ಟ್ 17th ಚಾಪ್ಟರ್ ಅಲ್ಲಿ ಬಹಳ ಸೊಗಸಾಗಿ ಡಿಟೇಲ್ ಆಗಿ ಸತ್ವ, ರಜಸ್ಸು, ತಮಸ್ಸು ಈ 3 ಗುಣಗಳು ಬಹಳ ವಿಶೇಷವಾಗಿ 14ರಲ್ಲಿ ಮತ್ತೆ 12ರಲ್ಲಿ ಬಹಳ ವಿಶೇಷವಾಗಿ ಇದೆ, ಅಲ್ಲಿ ನೋಡೋಣಂತ. ಸತ್ವ ಅಂತಂದ್ರೆ ಮನಪ್ರಸಾದ ಸೌಮ್ಯತ್ವಂ ಅಂತ 17th ಚಾಪ್ಟರ್ ಅಲ್ಲಿ ಮನಪ್ರಸಾದ ಸೌಮ್ಯತ್ವಂ ಅಂತ. ಯಾವಾಗಲೂ ಕೂಡ ಈ ಮನಸ್ಸಿನಲ್ಲಿ ಸಮಾಧಾನವಾಗಿರ್ತಕ್ಕಂತಹ ಕ್ವಾಲಿಟಿ ಯಾರಿದಾರೋ ಅದು ಸತ್ವದ ಕ್ವಾಲಿಟಿ ಅಂತ. ಯಾವುದೇ ಏರಿಳಿತಗಳು ಬಂದಾಗಲೂ ಕೂಡ ಮನಸ್ಸಿನಲ್ಲಿ ಅವನು ದ್ವಂದ್ವ ತಾಳದೆ ಇರಬೇಕು. ಅದಕ್ಕೆ ಅಕ್ಕ ಮಹಾದೇವಿ ಒಂದು ಸುಂದರವಾಗಿರ್ತಕ್ಕಂಥ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ, ಸಮುದ್ರದ ತೀರದಲ್ಲಿ ಮನೆಯ ಮಾಡಿ ನೆರೆತೊರೆಗಳಿಗೆ ಅಂಜಿದೊಡೆಯಂತಯ್ಯ, ಸಂತೆಯೊಳಗೆ ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ. ಇನ್ನಿದೆ ಕೊನೆಗೊಂದು ಬರ್ತ, ಲೋಕದೊಳಗೆ ಹುಟ್ಟಿದ್ದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಸಮಾಧಾನವಾಗಿರಬೇಕು. ಸ್ತುತಿ ಯಾರಾದ್ರೂ ಹೊಗಳಿದ್ರು ಕೂಡ ಉಬ್ಬಬಾರದು, ಮತ್ತೆ ಯಾರಾದ್ರೂ ತೆಗಳಿದ್ರು ಕೂಡ ಡೌನ್ ಆಗ್ಬಾರ್ದು. ಯಾವ್ದಾದ್ರು ಜಯ ಸಿಕ್ಕಾಗಲೂ ಕೂಡ ಖುಷಿಯಾಗ್ಬಾರ್ದು ತುಂಬ, ಮತ್ತೆ ಅಪಜಯ ಆದಾಗ್ಲೂ ಕೂಡ ಸಮತ್ವ ಇರಬೇಕು. ಈ ರೀತಿಯಾಗಿ ಸುಖ ದುಃಖೆ ಸಮಯಕೃತ್ವೇ ಲಾಭಾಲಾಭವು ಜಯಾಜಯವು ಅಂತ ಈ ಎಲ್ಲ ಸ್ಥಿತಿಯಲ್ಲಿ ಒಂದು ಸಮತ್ವವನ್ನ ಬ್ಯಾಲೆನ್ಸ್ ಮಾಡಬೇಕು. ಯಾವಾಗ ಸಮತ್ವ ಬರುತ್ತಂತಂದ್ರೆ ಅವನ ಮನಸ್ಸು ವಿಕೃತಿ ಇಲ್ಲ, ಸುಕೃತಿಯಾಗಿದೆ. ಸುಕೃತಿಯಾಗಿರುವಾಗ ಅವನು ಸಮಾಧಾನವಾಗಿರ್ತಾನೆ. ಅಂತಹ ಸತ್ವ ಗುಣದಲ್ಲಿ ನಾನಿದ್ದೇನೆ ಅಂತ. ವೃಷ್ಣೀನಾಂ ವಾಸುದೇವ ಅಸ್ಮಿ. ವೃಷ್ಣಿ ಅಂತಕ್ಕಂಥದ್ದು ಒಂದು
ಏನು ಕೃಷ್ಣ ಜನಿಸಿರ್ತಕ್ಕಂತಹದ್ದು ಒಂದು ವಂಶ ಇದೆಯಲ್ವಾ, ಆ ಋಷ್ಣಿ ವಂಶದಲ್ಲಿ ನಾನು ವಾಸುದೇವನಾಗಿದ್ದೇನೆ. ವಾಸುದೇವನಾಗಿದ್ದೇನೆ ಅಂದ್ರೆ ವಾಸುದೇವನ ಮಗನಾಗಿದ್ದೇನೆ. ಸೊ ವಸುದೇವ ಸುತಂ ದೇವಂ ಅಂತ ನಾವು ಏನ್ ಹೇಳ್ತೀವಲ್ವ, ಹಾಗೆ ಸೊ ವೃಷ್ಣಿ ಕುಲದಲ್ಲಿ ನಾನು ವಾಸುದೇವನಾಗಿದ್ದೇನೆ. ಪಾಂಡವಾನಂ ಧನಂಜಯ, ಪಾಂಡು ಅಂತಕ್ಕಂತಹ ವಂಶದಲ್ಲಿ, ಕುರು ವಂಶದಲ್ಲಿ ನಾನು ಧನಂಜಯನಾಗಿದ್ದೇನೆ. ಧನಂಜಯ ಅಂತಕ್ಕಂತಹದ್ದು ಅರ್ಜುನನ ಮತ್ತೊಂದು ಹೆಸರು. ಮುನೀನಾಂ ಅಪಿ ಅಹಂ ವ್ಯಾಸಃ, ಮುನಿನಾಂ ಅಪಿ ಅಂದ್ರೆ ಮುನಿಗಳಲ್ಲಿ ನಾನು ವ್ಯಾಸನಾಗಿದ್ದೇನೆ ಅಂತ. ಈ ವ್ಯಾಸ ಮಹರ್ಷಿಗಳು ಅತ್ಯಂತ ದೂರದರ್ಶಿತ್ವ ಉಳ್ಳಂತವರು ವ್ಯಾಸ ಮಹರ್ಷಿಗಳು. ಸೊ ವ್ಯಾಸ ಮಹರ್ಷಿಗಳನ್ನ ಅನೇಕ ಕಡೆ ಹೊಗಳಿರ್ತಕ್ಕಂಥದ್ದು ತುಂಬಾ ಇದೆ. ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುವೇ ವ್ಯಾಸನಾಗಿದ್ದಾನೆ. ವಿಷ್ಣುವಿಗೆ ಮತ್ತು ವ್ಯಾಸನಿಗೆ ವ್ಯತ್ಯಾಸವನ್ನ ತಿಳಿಬಾರದು, ಒಂದೇ ಅವತಾರ ಅಂತ. ಪರಾಶರ ಸೂನುಹು ಸತ್ಯವತಿ ಹೃದಯನಂದನೋ ವ್ಯಾಸಃ ಅಂತ ಮಂತ್ರ. ಪರಾಶರನ ಮಗನಾಗಿರ್ತಕ್ಕಂತಹ ಸತ್ಯವತಿಯ ಮಗನಾಗಿರ್ತಕ್ಕಂಥವನು ಯಾರು? ಅವನು ವ್ಯಾಸ. ವ್ಯಾಸ ಅಂತಕ್ಕಂಥದ್ದು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಾಗಿ ಬರ್ತಾ ಇದೆ. ಅನೇಕ ವ್ಯಾಸರಿರಬಹುದೇನೋ ಅಂತಕ್ಕಂಥದ್ದು ಕೂಡ ಇದೆ. ಆದ್ರೆ ಮಹಾಭಾರತದಲ್ಲಿ ಅದನ್ನ ಡಿಕ್ಲೇರ್ ಮಾಡಿದ್ರೆ, ಯಾರು ವ್ಯಾಸ ಮಹಾಭಾರತವನ್ನ ಬರೆದಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಪರಾಶರ ಸೋನು, ಪರಾಶರನ ಮಗನಾಗಿರ್ತಕ್ಕಂಥವ್ನು. ಬರೇ ಪರಾಶರ ಅಂತಂದ್ರೆ ಪರಾಶರ ಅಂತಕ್ಕಂಥವ್ರು ಇನ್ನೊಬ್ರು ಇರ್ಬೋದು, ಮತ್ತೆ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಸತ್ಯವತಿ ಸತ್ಯವತಿ ಮತ್ತು ಪರಾಶರನಿಗೆ ಮಗನಾಗಿರ್ತಕ್ಕಂಥವನು ವ್ಯಾಸ ಅಂತ. ವ್ಯಾಸ ಮಹರ್ಷಿಗಳು ಈ ದ್ವಾಪಾರ ಯುಗಕ್ಕೆ ಮತ್ತು ಕಲಿಯುಗಕ್ಕೆ ಗುರುಗಳು. ಇವತ್ತು ನಾವು ಏನು ಈ ಭಾರತೀಯ ತತ್ವಶಾಸ್ತ್ರಗಳನ್ನ ಓದ್ತೀವಿ, ಅದು ಎಲ್ಲವೂ ಕೂಡ ವ್ಯಾಸರ ಪ್ರಸಾದ, ವ್ಯಾಸನ ಉಚ್ಚಿಷ್ಟ, ವ್ಯಾಸನ ನಾಲಿಗೆಯಿಂದ ಬಂದಿರತಕ್ಕಂಥದ್ದು. ವ್ಯಾಸರ ಎಲ್ಲ ಕೊಟ್ಟಿರ್ತಕ್ಕಂತಹ ಕೊಡುಗೆ. ಅದಕ್ಕೆ ಯಾವಾಗಲೂ ಕೂಡ ಈ ಗುರು ವಂದನ ಕಾರ್ಯಕ್ರಮದಲ್ಲಿ ಮೊದಲು ವ್ಯಾಸರನ್ನ ಪ್ರತಿಷ್ಠಾಪನೆ ಮಾಡಿ, ತದನಂತರ ಯಾರ್ಯಾರಿಗೆ ಏನೇನು ಬೇಕು, ಯಾರ್ಯಾರು ಆಚಾರ್ಯರು, ಯಾರ್ಯಾರು ವ್ಯಕ್ತಿಗಳು, ಅವರ ಫೋಟೋಗಳು ಇಡತಕ್ಕಂಥದ್ದು ಈ ವೇದಾಂತದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಉಪನ್ಯಾಸ ಮಾಡ್ತಕ್ಕಂಥದ್ದನ್ನ ವ್ಯಾಸಪೀಠ ಅಂತ ಕರೀತಾರೆ. ಅಂದ್ರೆ ಈ ಲೋಕಕ್ಕೆ ಈ ವೇದ ಉಪನಿಷತ್ತಿನ ಜ್ಞಾನವನ್ನ ಈ ಯುಗಕ್ಕೆ ಕೊಟ್ಟಿರ್ತಕ್ಕಂತಹ ಆದಿ ಋಷಿ, ಆದಿ ಕವಿ ವ್ಯಾಸ. ನಾನು ಕವಿಗಳಲ್ಲಿ, ಮುನಿಗಳಲ್ಲಿ ವ್ಯಾಸನಾಗಿದ್ದೇನೆ. ಮುನಿ ಅಂತಕ್ಕಂಥ ಶಬ್ದ, ಮುನಿ ಅಂತಕ್ಕಂಥದ್ದು ಮನಶೀಲ ಇತಿ ಮುನಿಷಿ ಅಂತ. ಅಂದ್ರೆ ಮನಸ್ಸಿನ ಎಲ್ಲ ಸ್ತರಗಳನ್ನ ತಿಳಿದಿರ್ತಕ್ಕಂಥವು. ನೀವು ಮಹಾಭಾರತವನ್ನ ಓದುವಾಗ ಒಂದು ಕತೆ ತರ ಓದ್ಬೇಡಿ. ಯಾಕಂತಂದ್ರೆ ಇಡೀ ಮಹಾಭಾರತವನ್ನ ಬರೆದಿರ್ತಕ್ಕಂಥವ್ರು ವ್ಯಾಸ ಮಹರ್ಷಿಗಳು. ನೀವು ನೋಡಿ ಅದನ್ನ ಅನೇಕ ದೃಷ್ಟಿಕೋನದಿಂದ ಓದ್ಬೇಕು. ಆದ್ರೆ ನೀವು ಓದುವಾಗ ಕಥೆಯಲ್ಲಿ ಮುಳುಗಬಾರ್ದು. ನೀವು ಪ್ರತಿಯೊಂದು ಪಾತ್ರ, ಒಂದೊಂದು ಪಾತ್ರವೂ ಕೂಡ ಒಂದೊಂದು ಮನಸ್ಸು. ಧರ್ಮ ಅಂದ್ರೆ ಇರಬೇಕು ಅಂತ ಇಡೀ ಧರ್ಮವನ್ನ ಧರ್ಮರಾಯನಲ್ಲಿ ತುಂಬಿದ್ದಾನೆ.
ಬಲ ಅಂದ್ರೆ ಹೇಗಿರ್ಬೇಕಂತ ಇಡೀ ಬಲವನ್ನ ಭೀಮನಲ್ಲಿ ತುಂಬಿದ್ದಾನೆ. ಮತ್ತೆ ಛಲ ಅಂದ್ರೆ ಹೇಗಿರ್ಬೇಕಂತದ್ದನ್ನ ಇಡೀ ದುರ್ಯೋಧನಲ್ಲಿ ತುಂಬಿದ್ದಾನೆ. ಮತ್ತೆ ಮೋಸ ಅಂತಕ್ಕಂಥದ್ದನ್ನ ಹೇಗೆ ನೋಡ್ಬೇಕಂತ ಇಡೀ ಶಕುನಿಯಲ್ಲಿ ತುಂಬಿದ್ದಾನೆ. ಮೋಹ ಅಂತಕ್ಕಂಥದ್ದನ್ನ ಧೃತರಾಷ್ಟ್ರನಲ್ಲಿ ತುಂಬಿದ್ದೇನೆ. ಹೀಗೆ ನಾವೇನ್ ಮಾಡ್ಬೇಕಂದ್ರೆ ಅದನ್ನ ಕಥೆ ತರ ಓದೋದಕ್ಕಿಂತನೂ ಕೂಡ ನನ್ನ ಅರ್ಥದಲ್ಲಿ ಚೆನ್ನಾಗಿ ನೀವು ಮಹಾಭಾರತವನ್ನ ಈಗ ನಾನು ಹೇಳಿರ್ತಕ್ಕಂತಹ ದೃಷ್ಟಿಕೋನದಲ್ಲಿ ನೀವು ಓದಿಬಿಟ್ರಿ ಅಂತಂದ್ರೆ ನೀವು ಒಬ್ಬ ಒಳ್ಳೆ ಮನೋಶಾಸ್ತ್ರಜ್ಞರಾಗ್ತೀರಿ. ಒಬ್ಬನ್ ಮೋಸ ಮಾಡೋನು ಹೇಗೆ ಅಂತಂದ್ರೆ, ಸೊ ನೀವು ಧೃತರಾಷ್ಟ್ರನಿಗೆ ಮಹಾಭಾರತದಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಶಕುನಿ ತನ್ನ ಗಾಂಧಾರ ದೇಶದಿಂದ ಒಬ್ಬವನ್ನ ಕರೆಸ್ತಾನೆ. ಅವನ ಹೆಸರು ಏನಿದೆ, ಅವನು ಎಲ್ಲನೂ ಕೂಡಗಿ ಮೋಸ ಅಂದ್ರೆ ಹೇಗಿರ್ಬೇಕು, ಹೇಗೆ ಮೋಸ ಮಾಡ್ಬೇಕಂತಕ್ಕಂಥದ್ದನ್ನ ಒಂದು ದೊಡ್ಡದು ನೀತಿ ಕಥೆ ಇದ್ದಂಗಿದೆ. ವಿದುರನ ಹೆಂಗ ನೀತಿ ಧರ್ಮ ಇದೆಯೋ ಹಾಗೆ ಅನೀತಿಯ ಧರ್ಮ ಅಂತ ಬರುತ್ತೆ. ಇದನ್ನೆಲ್ಲ ಬರೆದವ್ರು ಯಾರು? ವ್ಯಾಸನೇ. ಅನೀತಿಯನ್ನ ಸೊ ಅನೀತಿ ಅಂತಕ್ಕಂಥ ವಿದ್ಯೆಯನ್ನ ತೋರ್ಸಕ್ ಕೊಟ್ನ, ಹಾಗಲ್ಲ ಅದು. ಈ ಜಗತ್ತಿನಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಸೊ ಗುಣಗಳಿದೆ. ನಾವು ಹಂಗ ವೈಶಾಲ್ಯವಾಗಿ ನೋಡ್ಬೇಕು. ಯಾವುದೋ ಒಂದು ಚೌಕಟ್ಟಿನೊಳಗಡೆ ನೋಡಿದ್ವಿ ಅಂತಂದ್ರೆ ಕಷ್ಟ ಆಗತ್ತದು. ವೈವಿಧ್ಯಮಯವಾಗಿರ್ತಕ್ಕಂಥ ಜಗತ್ತು. ಈ ವೈವಿಧ್ಯತೆಯಲ್ಲಿ ವೈವಿಧ್ಯಮಯನಾಗಿರ್ತಕ್ಕಂತಹ ಪರಮಾತ್ಮನ ತಿಳ್ಕೊಂಡ್ರೆ ಅವಾಗ ಸುಲಭವಾಗಿ ನಾವು ಈ ಜೀವನವನ್ನ ಸುಖಕರವಾಗಿ ಕಳಿಬಹುದು. ಅದನ್ನ ಬಿಟ್ಟು ನಮ್ಮದೇ ಆಗಿರ್ತಕ್ಕಂತಹ ಮಿತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಅಂದ್ರೆ ಅವಾಗ ಎಲ್ಲ ವಾಕ್ಯಗಳು ನಮ್ಮನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ತವೆ. ಅದಕ್ಕೆ ವ್ಯಾಸರು ಸರ್ವ ಮನೋಸ್ತರದ ಅಧ್ಯಯನಶೀಲರವರು. ಹಾಗಾಗಿ ಇಡೀ ಮಹಾಭಾರತ ನೀವು ಚೆನ್ನಾಗಿ ಓದ್ಬಿಡಿ. ಒಂದೊಂದು ಪಾತ್ರ ಓದುವಾಗ ಒಂದೊಂದು ಮನೋಸ್ತರ ಅಂತ ಓದ್ಬಿಡಿ. ಆದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗುತ್ತೆ. ಇದು ಮಹಾಭಾರತದ ವಿಶೇಷ ಕೊಡುಗೆ ಇದು. ಸೊ ಹಾಗಾಗಿ ಅಂತ ಮಹಾಭಾರತವನ್ನು ರಚಿಸಿರ್ತಕ್ಕಂಥ ಕವಿ ಮುನಿಗಳಲ್ಲಿ ನಾನು ಕಾಸ ಅಂತ. ಕವಿನಾಂ ಉಷನಾ ಕವಿ, ಕವಿಗಳಲ್ಲಿ ನಾನು ಉಷನಾ ಕವಿ ಅಂತ. ಕವಿ ಅಂತಕ್ಕಂಥದ್ರಲ್ಲಿ ಕಾವ್ಯವನ್ನ ರಚಿಸುವಂತವನು ಕವಿ ಅಂತ ಅರ್ಥ ಅಲ್ಲ. ಸೊ ದೂರ ಕ್ರಾಂತ ಅಂತ ಬರೀತಿರೋರು ಅಂದ್ರೆ ತುಂಬಾ ದೂರದಲ್ಲಿರ್ತಕ್ಕಂಥದ್ದನ್ನ ಗ್ರಹಿಸುವಂತಹ ವಿಶೇಷ ಗುಣ ಯಾರತ್ರ ಇರ್ತದೋ ಸೊ ಅವನು ಕವಿ ಅಂತ. ಕಂಡದ್ದನ್ನ ಕಲಾತ್ಮಕವಾಗಿ ಶಬ್ದಗಳಲ್ಲಿ ತುಂಬುವಂತವನು ಕವಿ ಅಲ್ಲ. ಕಾಣದೇ ಇರ್ತಕ್ಕಂತಹದ್ದನ್ನ ಅವನು ನೋಡ್ಬೇಕು, ಅದು ಕವಿ ಅಂತ. ಸೊ ಇದಕ್ಕೆ ಆಚಾರ್ಯ ಶಂಕರರು ಉಷನಾ ಅಂತಾನೆ ಬರೆದ್ಬಿಟ್ಟಿದ್ದಾರೆ ಕವಿ. ಆದರೆ ಉಷನಾ ಅಂತಂದ್ರೆ ಯಾರು ಅಂತ ಹೇಳಿ ಬೇರೆ ಬೇರೆಯವರೆಲ್ಲ ಶುಕ್ರಾಚಾರ್ಯರನ್ನ ಹೆಸರನ್ನ ಬರೆದಿದ್ದಾರೆ. ಉಷನಾ ಕವಿ ಅಂತಂದ್ರೆ ಶುಕ್ರಾಚಾರ್ಯ ಅಂತ. ಸೊ ಶುಕ್ರಾಚಾರ್ಯ ನಿಮಗೆಲ್ಲ ಗೊತ್ತಿದೆ, ದೈತ್ಯರ ಗುರು ಶುಕ್ರಾಚಾರ್ಯ. ಶುಕ್ರಾಚಾರ್ಯರು ದೂರದರ್ಶಿತ್ವ ಅಂತಕ್ಕಂಥದ್ದು ಹೇಗಿತ್ತು ಅನ್ನೋದಕ್ಕೆ ಆ ಬಲಿ ಚಕ್ರವರ್ತಿ ದಾನವನ್ನ ಕೊಡುವಾಗ ಇವರು ಶುಕ್ರಾಚಾರ್ಯ ಕುಲಗುರು ಪಕ್ಕದಲ್ಲಿ ಇರ್ತಾನೆ. ಸೊ ಈ ವಾಮನ ರೂಪದಲ್ಲಿ ಬಂದಿರತಕ್ಕಂತಹ ಹರಿ ಪರಮಾತ್ಮ ಶುಕ್ರಾಚಾರ್ಯನಿಗೆ ಗೊತ್ತಾಗುತ್ತೆ. ಅವನು ಬಲಿಗೆ ಗೊತ್ತಾಗೋದಿಲ್ಲ ಅದು ಪಾಪ. ಅವನು ಸಾಮಾನ್ಯ ಒಬ್ಬ ಒಟ್ಟು ಬ್ರಾಹ್ಮಣ ಅಂತ ತಿಳ್ಕೊಂತಾನೆ. ಸೊ ನೋಡಿ, ಇದು ಶುಕ್ರಾಚಾರ್ಯರಿರ್ತಕ್ಕಂತಹ ವಿಶೇಷ ಗುಣ. ಇವನು ಒಟು ರೂಪದಲ್ಲಿರ್ತಕ್ಕಂತಹ ಸಾಮಾನ್ಯ ಒಟು ಅಲ್ಲ. ಸೊ ಇವನಿಗೆ ದಾನ ಕೊಡುವಾಗ ಹುಷಾರಾಗಿರುವಂತ ಆ ಬಲಿಗೆ ಶುಕ್ರಾಚಾರ್ಯ ಉಪದೇಶ ಮಾಡ್ತಾನೆ. ನೀವು ಪವನ ಅವತಾರದ ಕಥೆಯನ್ನು ಓದುವಾಗ. ಆದ್ರೆ ಅವನಿಗೆ ಅದು ಪಾಪ ರಜೋ ಸ್ವಭಾವದನಾಗಿರ್ತಕ್ಕಂಥವನಿಗೆ
ರಜೋಗುಣ ಇರ್ತಕ್ಕಂಥವ್ರಿಗೆ ತಮ್ಮ ಪ್ರಯತ್ನದಲ್ಲಿ ಬಲವಾಗಿ ನಂಬಿಕೆ ಇರ್ತಕ್ಕಂಥವ್ರಿಗೆ ಋಷಿಗಳದು ಮಹಾತ್ಮರದು ಮಾತುಗಳು ಕೇಳಿಸ್ಕೊಳ್ಳೋದಿಲ್ಲ ಅಂತ ಅವನಿಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ಅಹಂಕಾರದ ತುಟ್ಟ ತುದಿ ಬಂದ್ಬಿಟ್ಟಿರ್ತಾನೆ ಅವನು. ಅದು ಮುಂದೆ ಏನಾಯ್ತು ಅಂತ ಕತೆ ಗೊತ್ತಿದೆ ನಿಮಗೆ. ಅಂದ್ರೆ ಶುಕ್ರಾಚಾರ್ಯರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದ್ರೆ ಏನು ಕಾಣಿಸ್ತದೋ ಆ ಕಾಣಿಸುವುದರ ಹಿಂದೆ ಕಾರಣ ಏನಿದೆಯೋ ಆ ಕಾರಣ ಗೊತ್ತಿತ್ತು ಅವರಿಗೆ. ಸೊ ಹಾಗಾಗಿ ಕವಿ ಅಂತಕ್ಕಂಥದ್ದು ಕಾರಣವನ್ನ ಗುರುತಿಸಿ ಕಾರ್ಯವನ್ನ ನೋಡುವಂತಹ ಕುಶಲತೆ ಯಾರಿದೆಯೋ ಅವನನ್ನ ಕವಿ ಅಂತ ಕಿದೆ. ದಂಡೋ ದಮಯತಾಮಸ್ಮಿ ನೀತಿರಶ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ. ಸೊ ದಮಯತಾಂ ಅಸ್ಮಿ ದಂಡಃ ಅಂದ್ರೆ ಯಾರು ದಂಡಿಸ್ತಾರೋ ಅದು ಒಳ್ಳೆಯವರಾಗ್ಲಿ ಕೆಟ್ಟವರಾಗ್ಲಿ ಆ ದಂಡಿಸುವವರ ದಂಡನಾಗಿರ್ತೀನಿ ನಾನು ಅಂತ. ಏನ್ ಶಿಕ್ಷೆ ಕೊಡ್ತಾರಲ್ಲ ಶಿಕ್ಷೆ ನಾನಾಗಿರ್ತೀನಿ. ಯಾರು ಯಾರು ಶಿಕ್ಷೆ ಕೊಡುವಂತಹ ಶಕ್ತಿಯನ್ನ ಶಿಕ್ಷೆ ಕೊಡುವವರಾಗಿದ್ದಾರೋ ಆ ಶಿಕ್ಷೆ ಕೊಡುವವರ ಶಿಕ್ಷೆ ಏನು ದಂಡ ಏನಿದೆ ಅಲ್ವಾ ಅದು ಮಾತಿನ ದಂಡ ಆಗಿರ್ಬೋದು, ಇಲ್ಲ ಕೈಯಿಂದ ದಂಡ ಆಗಿರ್ಬೋದು, ಇನ್ಯಾವುದರಿಂದನಾಗಿರ್ಬೋದು. ಸೊ ಅಲ್ಲಿ ನಾನು ಶಿಕ್ಷೆಯ ಉಪಕರಣವಾಗಿರ್ತೀನಿ ನಾನು. ನೀತಿರಶ್ಮಿ ಜಿಗೀಷತಾಂ. ನೀತಿರಶ್ಮಿ ಜಿಗೀಷತಾಂ ಅಂತಂದ್ರೆ ನೀತಿ ಅಂದ್ರೆ ಯಾವುದು ನೀತಿ ಅಂತ ಇದೆಯೋ ಆ ಎಲ್ಲ ನೀತಿಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹದ್ದು ಯಾವುದು ಜಯದ ಅಭಿಲಾಷೆ ಉಳ್ಳಂತದ್ದು ಯಾವುದಿದೆಯೋ ಅದರಲ್ಲಿ ನಾನು ನೀತಿಯಾಗಿರ್ತೇನೆ. ಇನ್ನು ರಹಸ್ಯಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ರಹಸ್ಯ ಯಾವುದಂತಂದ್ರೆ ಅದು ಮೌನ. ರಹಸ್ಯದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮೌನದಲ್ಲಿ ನಾನಿದ್ದೇನೆ ಮತ್ತು ಜ್ಞಾನಿಗಳ ಜ್ಞಾನವಾಗಿದ್ದೇನೆ. ಈ ದಂಡ ಅಂತಕ್ಕಂಥದ್ದು ಮತ್ತೆ ದ್ಯೂತ ಅಂತಕ್ಕಂಥದ್ದು ಈ ಶಬ್ದಗಳು ಇವೊಂದು ಸ್ವಲ್ಪ ನಾವು ಒಂದು ವಿಶಾಲವಾದ ಜ್ಞಾನದಿಂದ ನೋಡಿದ್ವಿ ಅಂತಂದ್ರೆ ಅವಾಗ ಅಲ್ಲಿ ನಮಗೆ ದ್ವಂದ್ವ ಕಾಣದೆ ಆ ಶಕ್ತಿ ನಮಗೆ ತೋರುತ್ತೆ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನಾಂ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ. ಯಚ್ಚಾಪಿ ಸೊ ತುಂಬಾ ವಿಶೇಷವಾಗಿರ್ತಕ್ಕಂತಹ ಇದು ವಿಭೂತಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಹೆಚ್ಚಿಗೆ ಹೇಳೋದು ಏನಿದೆ, ಬೀಜಂ ಸರ್ವಭೂತಾನಾಂ ತತ್ ಅಹಂ ಅರ್ಜುನ. ಹೇ ಅರ್ಜುನ, ಇಷ್ಟನ್ನ ಅರ್ಥ ಮಾಡಿಕೊ. ಸರ್ವಭೂತಗಳಲ್ಲಿ ಎಲ್ಲಾ ಭೂತಗಳಲ್ಲಿ ಏನು ಬೀಜ ರೂಪದಲ್ಲಿದೆಯೋ ಅದು ನಾನೇ ಆಗಿದ್ದೇನೆ. ನನ್ನನ್ನು ಬಿಟ್ರೆ ಮತ್ತೆ ಬೇರೆ ಏನೂ ಇಲ್ಲ. ಯಾಕಂತಂದ್ರೆ ಎಲ್ಲ ಸರ್ವಭೂತಗಳಿಗೆ ಆ ಬೀಜ ರೂಪದಲ್ಲಿರ್ತ ಕಾರಣ ಸ್ವರೂಪದನಾಗಿರ್ತಕ್ಕಂಥ ನಾನು ಈಶ್ವರನಾಗಿದ್ದೇನೆ. ಯಾಕಂದ್ರೆ ಜಗತ್ತಿನ ಸರ್ವ ಕಾರ್ಯಗಳಿಗೆ ನಿಯಾಮಕನಾಗಿರ್ತಕ್ಕಂಥವನು ಈಶ್ವರ. ಎಲ್ಲವೂ ಕೂಡ ಅವನಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ನಾನು ಬೀಜ ರೂಪದಲ್ಲಿ ಎಲ್ಲಾ ಭೂತಗಳಲ್ಲಿ ಬೀಜ ರೂಪನಾಗಿ ಇದ್ದೇನೆ. ಬೀಜ ಬೆಳೆದ ಮೇಲೆ ಅದು ಒಳ್ಳೆಯದು ಕೆಟ್ಟದು, ಅದು ಕಹಿನೋ ಸಿಹಿನೋ ಹುಳಿನೋ ಅದು ಅಲ್ಲ.
ಅದಕ್ಕೇನು ಶಕ್ತಿ ಇದೆ ಅಲ್ವಾ, ಆ ಪ್ರಾಣಶಕ್ತಿ ಅಂದ್ರೆ ಅರ್ಥ ಏನಂತಂದ್ರೆ ಎಲ್ಲ ಸರ್ವವನ್ನ, ಇದರಲ್ಲಿ ಬಹಳ ಸೂಕ್ಷ್ಮದ ಯಾವ ಉಪನಿಷತ್ತು ಹೇಳುತ್ತೆ, ಹಾಗಾಗಿ ಜಗತ್ತು ಯಾರಿಂದ ಬಂದಿದೆ? ಪರಮಾತ್ಮನಿಂದನೇ ಜಗತ್ತು. ಬ್ರಹ್ಮಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ, ಜನ್ಮಕ್ಕೆ ಆದಿ ಅಂತ್ಯಗಳು ಏನು ಜಗತ್ತಿದೆಯೋ ಅದಕ್ಕೆ ಕಾರಣವಾಗಿರ್ತಕ್ಕಂಥವನು ಬ್ರಹ್ಮನೇ ಅಂತ. ಹಾಗಾಗಿ ಪರಮಾತ್ಮನೇ ಎಲ್ಲದಕ್ಕೆ ಬೀಜ ರೂಪದಲ್ಲಿದ್ದಾನೆ. ನ ತದಸ್ತಿ ವಿನ ಯತ್ಸಾತ್ಮಯ ಭೂತಂ ಚರ ಅಚರಂ. ಇದು ನಾನು ಇಲ್ಲದೆ ಇದು ಚಲಿಸೋದಿಲ್ಲ, ನಾನಿಲ್ಲದೆ ಇದು ಇರಕ್ ಸಾಧ್ಯನೇ ಇಲ್ಲ. ಯಾವುದು ಚರ ರೂಪದಲ್ಲಿ, ಚಲಿಸೋ ರೂಪದಲ್ಲಿ, ಯಾವುದು ನಿಶ್ಚಲ ರೂಪದಲ್ಲಿ, ಅಚಲ ರೂಪದಲ್ಲಿ ಇರ್ತಕ್ಕಂಥದ್ದು ಜಗತ್ತಿದೆಯೋ, ಈ ಜಗತ್ತು ಎಲ್ಲವೂ ಕೂಡ ನನ್ನಿಂದನೇ ಚಲಿಸುತ್ತೆ, ನನ್ನಿಂದನೇ ಸ್ಥಿರವಾಗಿ ನಿಂತುಕೊಂಡಿದೆ, ನನ್ನಿಂದನೇ ಬೀಸುತ್ತೆ, ನನ್ನಿಂದನೇ ಉರಿತದೆ, ನನ್ನಿಂದನೇ ತಂಪು ಮಾಡುತ್ತದೆ, ನನ್ನಿಂದನೇ ಸರ್ವವಾಗಿದೆ. ನನ್ನನ್ನು ಬಿಟ್ರೆ ಅದಕ್ಕೆ ಚಲನನೂ ಇಲ್ಲ, ಸ್ಥಿರನೂ ಇಲ್ಲ, ಯಾವುದೂ ಇಲ್ಲ. ಹಾಗಾಗಿ ಇಲ್ಲಿ ಏನು ವಿಶೇಷವಾಗಿರ್ತಕ್ಕಂಥದ್ದಿದೆಯೋ, ಶೇಷವಾಗಿರ್ತಕ್ಕಂಥದ್ದಿದೆಯೋ, ಅಶೇಷವಾಗಿರ್ತಕ್ಕಂಥದ್ದಿದೆಯೋ, ಅದು ಎಲ್ಲವೂ ಕೂಡ ನಾನೇನೆ. ನನ್ನನ್ನು ಬಿಟ್ರೆ ಮತ್ತೆ ಇನ್ನೊಂದು ಏನು ಇಲ್ಲ ಇಲ್ಲಿ. ಇದು ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ಪರಿಪೂರ್ಣ ಪರಮಾತ್ಮನ ತತ್ವ. ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಈ ಲೋಕದಲ್ಲಿ ನಡೀತಕ್ಕಂತಹ ಏನು ಸಣ್ಣ ಪುಟ್ಟ ವಿಚಾರಗಳದೇವೋ ಅವು ಗೌಣ ಆಗಿಬಿಡ್ತವೆ. ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪಾಂ ಏಷ ತುದ್ದೇಶತಃ ಪ್ರೋಕ್ತಃ ವಿಭೂತೇರ್ವಿಸ್ತರೋ ಮಯಾ ನ ಅಂತಃ ಅಸ್ತಿ ಮಮ ದಿವ್ಯಾನಾಂ. ನನ್ನ ದಿವ್ಯ ವಿಶೇಷವಾಗಿರ್ತಕ್ಕಂತಹ ವಿಭೂತಿಗೆ ನ ಅಂತಃ, ಅದಕ್ಕೆ ಅಂತ್ಯ ಇಲ್ಲ. ಮತ್ತೆ ಹೀಗೆ ಒಂದು 20 ಶ್ಲೋಕದಲ್ಲಿ ಹೇಳಿದ್ನಲ್ವಾ ಅಂತಂದ್ರೆ, ಇಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಿನಗೆ ಪರಿಚಯ ಮಾಡಕ್ಕೋಸ್ಕರ ಹೇಳಿದ್ದು. ಈಗ ಹೆಂಗ ಒಂದು 64 ವಿದ್ಯೆಗಳಂತ ಹೇಳುವಾಗ ಒಂದು 4 ಹೇಳಿಬಿಟ್ಟು ಇತ್ಯಾದಿ ಅಂತ ಹೆಂಗ್ ಬರಿತೀವಲ್ವಾ, ಆ ರೀತಿಯಾಗಿ ಸುಮ್ಮನೆ ಒಂದಿಷ್ಟು ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ, ಒಂದಿಷ್ಟು ವಿಭೂತಿ ಅಂದ್ರೆ ಏನು ಅಂತಕ್ಕಂಥದ್ದು ತಿಳಿಲಿಕ್ಕೋಸ್ಕರ ಸಲುವಾಗಿ ಒಂದಿಷ್ಟು ಪರಿಚಯ ಮಾಡಿದೆ. ಆದರೆ ನನ್ನ ವಿಭೂತಿಯನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅಂತ್ಯನೇ ಇಲ್ಲ. ಸಹಸ್ರ ಜಿಹ್ವೆಯುಳ್ಳ ಆದಿಶೇಷನಿಗಾದರೂ ಅಸಾಧ್ಯವಾಗಿದೆ ಅಂತ. ಒಂದು ನಾಲಿಗೆಲ್ಲ, ಸಹಸ್ರ ನಾಲಿಗೆ ಉಳ್ಳಂತಹ ಆದಿಶೇಷನು ಕೂಡ ಪರಮಾತ್ಮನ ವಿಭೂತಿಯನ್ನ ಹೇಳಕ್ ಹೋಗಿ ಮುಗಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಪುರಾಣದಲ್ಲಿ ಕತೆ ಬರುತ್ತೆ. ಮತ್ತೆ ಹಾಗಿತ್ತಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರೀ 1000 ನಾಮಗಳು, ಜಸ್ಟ್ 1000 ನಾಮಗಳು. ಆ 1000 ನಾಮಗಳು ಅಷ್ಟೇ ಅಲ್ಲ, ಕೊನೆಗೆ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಎಲ್ಲವನ್ನ ಹೇಳಿದ ಮೇಲೆ ನಾನು ಹೇಳಿರ್ತಕ್ಕಂಥದ್ದು ಒಂದು ಸ್ವಲ್ಪನೇ, ಹೇಳಿದಿರೋದು ತುಂಬಾ ಇದೆ ಅಂತ. ಹೇ ಅರ್ಜುನ, ನ ಅಂತಃ ಅಸ್ತಿ, ಏನ್ ನನ್ನ ವಿಭೂತಿ ಅಂತಿದೆಯಲ್ವಾ, ಇದಕ್ಕೆ ಅಂತ್ಯ ಅಂತಕ್ಕಂತಹದ್ದು ಇಲ್ಲವೇ ಇಲ್ಲ. ಏಷ ತುದ್ದೇಶತಃ ಪ್ರೋಕ್ತಃ ವಿಭೂತೇ ವಿಸ್ತರೋ ಮಯ. ನನ್ನ ವಿಸ್ತಾರವಾಗಿರ್ತಕ್ಕಂತಹ ಏನು ವಿಭೂತಿ ಇದೆ ಅದು ಅಂತ್ಯ ಇಲ್ಲದೆ ಇರ್ತಕ್ಕಂತಹದ್ದು. ಸೊ ನಿನಗೆ
ಏನು ಉಪಾಸನೆ ಮಾಡ್ಲಿಕ್ಕೋಸ್ಕರ ಸಲುವಾಗಿ ಏನು ಕೇಳಿದೆಯಲ್ವಾ, ಹಾಗಾಗಿ ಒಂದಿಷ್ಟು ಸ್ವಲ್ಪ ಮಟ್ಟಿಗೆ ನಿನಗೆ ಪರಿಚಯವನ್ನ ಮಾಡಿಸಿದೆ. ಇಷ್ಟೇ ವಿಭೂತಿ, ಇನ್ನು ಉಳಿದದ್ದೆಲ್ಲ ಪರಮಾತ್ಮ ವಿಭೂತಿ ಅಲ್ಲ ಅಂತ ಅನ್ಕೋಬೇಡ ಅನ್ನುವಂತಹದ್ದನ್ನ ಬಹಳ ಬ್ಯೂಟಿಫುಲ್ ಆಗಿ ಉಪದೇಶ ಹೆಂಗದ ನೋಡ್ರಿ ಕೃಷ್ಣಂದು, ಭಗವಂತಂದು ಸ್ಟೈಲು. ಮೊದಲು ಅವನ ಸಾಮಾನ್ಯ ಮನಸ್ಸಿಗೆ ಗ್ರಹಿಸುವ ಹಾಗೆ ಹೇಳೋದು, ಅದ ಅರ್ಥ ಆದ್ಮೇಲೆ ಇಷ್ಟೇ ಅಲ್ಲ, ಇನ್ನು ಅನಂತವಾಗಿದೆ ಅಂತ ಹೇಳೋದು. ಮೊದಲು ಧರ್ಮವನ್ನು ಪಾಲನೆ ಮಾಡು, ಧರ್ಮದಿಂದ ನಿನಗೆ ಪರಮಾತ್ಮನ ಅನುಗ್ರಹ ಆಗತ್ತಂತ ಹೇಳೋದು. ಆಮೇಲೆ ಧರ್ಮ ಪಾಲನೆ ಮಾಡಿ ಪರಮಾತ್ಮನ ಅನುಗ್ರಹ ಆದ್ಮೇಲೆ ಗೊತ್ತಾಗತ್ತೆ ಧರ್ಮ ಅಧರ್ಮನು ಎರಡೂ ಕೂಡ ನಾನೇ ಇದ್ದೀನಿ ಅಂತ. ಮತ್ತೆ ಮೊದಲು ಧರ್ಮ ಅಷ್ಟೇ ಶ್ರೇಷ್ಠ ಅಂತ ಹೇಳಿದ್ರೆ ಕರೆಕ್ಟ್. ಧರ್ಮ ಅಷ್ಟೇ ಶ್ರೇಷ್ಠ ಅಂತಂದ್ರೆ ನಿನಗೆ ಅಧರ್ಮ ಅಂತಕ್ಕಂಥದ್ದು ಧರ್ಮ ಅಂತಕ್ಕಂಥದ್ದು ಯಾವುದೋ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ದಿರೋದ್ರಿಂದ ಪ್ರಾಕ್ಟೀಸ್ಗೋಸ್ಕರ ಸಲುವಾಗಿ ಒಂದಿಷ್ಟು ಕೊಡೋದು. ಎನ್ನದಾದ್ಮೇಲೆ ಎರಡನ್ನ ಮುರಿದು ಹಾಕಿಬಿಟ್ಟು ಮುಂದಕ್ಕೆ ಹೋಗೋದು, ಅವನ ಅನಂತ ಧರ್ಮವನ್ನು ತಿಳ್ಕೊಳ್ಳೋದು. ಹಾಗೆ ಇಲ್ಲಿ ಸಂಕ್ಷಿಪ್ತವಾಗಿರ್ತಕ್ಕಂಥ ವಿಭೂತಿಯನ್ನು ಹೇಳಿ, ಮತ್ತೆ ಈ ವಿಭೂತಿ ಅಂತಕ್ಕಂಥದ್ದು ಅಂತ್ಯ ಇಲ್ಲದೆ ಇರತಕ್ಕಂತಹದ್ದು. ಇನ್ನು ಕೊನೆಯಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಮುಗಿಸ್ತಾರೆ. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಸೊ ಮಮ ತೇಜ ಅಂಶ ಸಂಭವಂ ಯತ್ ವಿಭೂತಿ ಮತ್ಸತ್ವಂ. ಏನು ಈ ವಿಭೂತಿ ಅಂತ ಏನು ಹೇಳಿದ್ನೋ, ಮತ್ತೆ ಈ ಅನಂತವಾಗಿರ್ತಕ್ಕಂಥದ್ದು, ಅಂತ್ಯ ಇಲ್ಲದೆ ಇರ್ತಕ್ಕಂತಹದ್ದು ಅಂತ ಯಾವ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ದಾರೋ, ಅದರಿಂದ ಏನು ಹೇಳಿದ್ದಾರೋ ಅದಕ್ಕಿಂತ ಇನ್ನೂ ವಿಸ್ತಾರವಾಗಿರ್ತಕ್ಕಂತಹದ್ದು ಅವನ ವಿಭೂತಿ ಇದೆ. ಸೊ ಈ ಎಲ್ಲಾ ವಿಭೂತಿ ಈ ಜಗತ್ತಿನಲ್ಲಿ ಏನು ಆದಿತ್ಯನ ಹೇಳಿದರು, ನಕ್ಷತ್ರಗಳನ್ನ ಹೇಳಿದರು, ಚಂದ್ರನನ್ನ ಹೇಳಿದರು, ದೇವತೆಗಳನ್ನ ಹೇಳಿದರು, ಮೊದಲಿಂದ ಶುರು ಮಾಡಿದ್ರಲ್ವ ಪರಮಾತ್ಮ. ನಾರದನ್ನ ಹೇಳಿದರು, ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂಥ ದೇವತೆಗಳು, ಸೂಕ್ಷ್ಮ ದೇವತೆಗಳು, ಅಲ್ಲಿಂದ ಕೆಳಗಡೆಗೆ ಬಂದು ಸ್ಥೂಲ ರೂಪವಾಗಿರ್ತಕ್ಕಂತಹ ಶಕ್ತಿಗಳನ್ನ ಇಷ್ಟನ್ನ ಹೇಳಿ, ಈ ಇದೇನಿದೆಯಲ್ವಾ, ಇಷ್ಟು ಹೇಳಿರ್ತಕ್ಕಂಥದ್ದು ಏನಿದೆಯೋ ದ್ವಿಲೋಕದಿಂದ ಇದೆಲ್ಲವೂ ಕೂಡಗಿ ನನ್ನ ಒಂದು ಅಂಶ. ಪರಮಾತ್ಮನಿಗೆ ಈ ಗಾಯತ್ರಿ ಮಂತ್ರದಲ್ಲಿ ಪರಮಾತ್ಮನಿಗೆ 4 ಪಾದಗಳು ಅಂತ. ಈ ಏನು ಆದಿತ್ಯ ಲೋಕ ಇದೆಯೋ, ಆದಿತ್ಯ ಲೋಕದಿಂದ ಈ ಕಡೆ ಈ ಭೂಲೋಕದ ತನಕ ಅಥವಾ ಪಾತಾಳ ಲೋಕದ ತನಕ ಏನಿದೆಯೋ ಇದು ಅವನ ಒಂದು ಪಾದ ಅಂತ. ಆ ಆದಿತ್ಯ ಲೋಕದ ಆಚೆ ಅವನ ಅಮೃತವಾದ 3 ಪಾದಗಳಿದೆ ಅಂತ. ಈಗ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಬಹಳ ಸ್ವಲ್ಪದ. ಹಾಗಾಗಿ ಅವನ ವಿಭೂತಿಯನ್ನ ಇಷ್ಟೇ ಅಂತ ಹೇಳೋದಾಗ್ಲಿ, ಅವನ ನಾಮಗಳನ್ನ ಇಷ್ಟೇ ಅಂತ ಹೇಳೋದಾಗ್ಲಿ, ಅವನ ಕೀರ್ತಿಯನ್ನ ಇಷ್ಟೇ ಅಂತ ಹೇಳೋದಾಗ್ಲಿ ಸಾಧ್ಯ ಆಗಲ್ಲ. ಅದಕ್ಕೆ ಕೆಲವೊಂದು ಯಾಗಗಳನ್ನ ಯಜ್ಞಗಳನ್ನ ಮಾಡುವಾಗ ನೀವು ಆ ಋತ್ವಿಕರು ಆ ಮಂತ್ರಗಳಿಂದ ಘೋಷಣೆ ಮಾಡ್ತಾರೆ, ಗಂಟೆಗಟ್ಲೆ ಘೋಷಣೆ ಮಾಡ್ತಾರೆ ಮಂತ್ರಗಳನ್ನ, ಗಂಟೆಗಟ್ಲೆ ಮಾಡಿ ಕೊನೆಗೆ ಇನ್ನು ಅನಂತ ಗುಣಗಾನ, ಅದಕ್ಕೆ ಅಂತ್ಯ ಇಲ್ಲ. ನನಗೆ ಎಷ್ಟು ಮತಿ ಇದೆಯೋ ಅಷ್ಟನ್ನ ಸ್ತುತಿಸಿದ್ದೇನೆ, ನನಗೆ ಅನುಗ್ರಹಿಸು ಅಂತ ಕೊನೆಗೆ ಕೇಳ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ಏನು ಒಂದು ವಿಭೂತಿಯ ರೂಪದಲ್ಲಿ ಒಂದು 20 ಶ್ಲೋಕಗಳನ್ನ ನೋಡಿದ್ವಿ. ಈ ವಿಭೂತಿಯ 20 ಶ್ಲೋಕಗಳು
ನಮಗೆ ಉಪಾಸನೆ ಮಾಡ್ಲಿಕ್ಕೋಸ್ಕರ ಸಲುವಾಗಿ, ಮತ್ತೆ ಕೆಲವೊಂದು ಇದರ ಆಚೆ ಇರ್ತಕ್ಕಂತಹ ತತ್ವವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ, ಅಂದ್ರೆ ನಮ್ಮ ವ್ಯಾಪ್ತಿಯ ಧರ್ಮದ ಆಚೆ ಇರ್ತಕ್ಕಂಥ ತತ್ವವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಸಲುವಾಗಿ ಒಂದಿಷ್ಟನ್ನ ಪರಮಾತ್ಮ ವಿಭೂತಿಯ ರೂಪದಲ್ಲಿ ನಮಗೆ ಆಶೀರ್ವಾದ ಮಾಡಿದ್ದಾನೆ. ಅವನ ಅನಂತ ವಿಭೂತಿಯನ್ನು ತಿಳ್ಕೊಳ್ಬೇಕು ಅಂತಂದ್ರೆ ಸೊ ಅವನ ಪೂರ್ಣ ಅನುಗ್ರಹ ಆಗ್ಬೇಕು. ವಿಭೂತಿ ರೂಪದಲ್ಲಿ ಸ್ವಲ್ಪ ಅನುಗ್ರಹ ಆಗಿ ಇಷ್ಟು ಪರಿಚಯ ಆಗಿದೆ. ಅವನ ಪೂರ್ಣ ಅನುಗ್ರಹ ಆಯ್ತಂತಂದ್ರೆ ಅವಾಗ ಅವನನ್ನ ನೋಡೋದ್ರಲ್ಲೇ ಆನಂದ, ಅವನನ್ನ ಕೇಳೋದ್ರಲ್ಲೇ ಆನಂದ, ಅವನನ್ನ ಸ್ಮರಣೆ ಮಾಡೋದ್ರಲ್ಲೇ ಆನಂದ. ಅವನ್ ಬಿಟ್ರೆ ಬೇರೆ ಏನು ಬೇಕಾಗದೆ ಇರ್ತಕ್ಕಂತ ಒಂದು ಸ್ಥಿತಿ ಬರುತ್ತೆ. ಯಾವಾಗ ಅಂತಂದ್ರೆ, ಹೆಂಗ ಒಬ್ಬ ಕಲಾಕಾರ ರವಿ ವರ್ಮ ಒಂದು ಚಿತ್ರವನ್ನ ಬರಂದಂದ್ರೆ, ಆ ಚಿತ್ರದಲ್ಲಿ ಹೇಗೆ ನಮ್ಮ ಮನಸ್ಸು ಆ ಕಲಾಕೃತಿಯಲ್ಲಿ ನಿಲ್ಲುತ್ತೆ. ಯಾಕಂದ್ರೆ ಸಾಮಾನ್ಯಕ್ಕಿಂತ ವಿಶೇಷವಾಗಿರ್ತಕ್ಕಂಥದ್ದು, ಆಕರ್ಷಿಸುವಂತಹದ್ದು ಇದೆ ಅಲ್ವಾ. ಹಾಗೆ ಆ ಅನಂತ ಗುಣಶಾಲಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಯಾವಾಗ ನಾವು ಅರ್ಥ ಮಾಡಿಕೊಳ್ತೀವಿ, ಆವಾಗ ನಮ್ಮ ಚಿತ್ತ ಸ್ವಲ್ಪವೂ ಕೂಡ ಕದಲದಂತೆ ನಿಲ್ಲುತ್ತೆ. ಅವಾಗ ನಾವು ಪ್ರಯತ್ನ ಮಾಡ್ಬೇಕಾಗಿಲ್ಲ. ಅದಕ್ಕೆ ಶಾಸ್ತ್ರದಲ್ಲಿ ಮನಸ್ಸು ಮೊದಲು ಶುದ್ಧಿ ಆಗ್ಬೇಕು. ಮನಸ್ಸು ಶುದ್ಧಿಯಾಗಿ ಅಂತಂದ್ರೆ ತನ್ನಿಂದ ತಾನೇ ಭಗವಂತನಲ್ಲಿ ಮನಸ್ಸು ನಿಲ್ಲುತ್ತೆ. ಮನಸ್ಸು ಶುದ್ಧಿ ಆಗ್ಲಾರ್ದೆ ಸುಮ್ಮನೆ ಭಗವಂತನಲ್ಲಿ ಮನಸ್ಸು ನಿಲ್ಲಕ್ ಸಾಧ್ಯ ಇಲ್ಲ. ಹಾಗಾಗಿ ಈ ಎಲ್ಲ ವಿಭೂತಿಗಳನ್ನ ದಿನ ಪಠಣ ಮಾಡ್ತಾ ಇದ್ದಾಗ ಮನಸ್ಸು ಏನಾಗುತ್ತೆ ಬರ್ತದೆ, ವಿಭೂತಿಯನ್ನ ಕೇಳ್ತಾ, ವೈಭವವನ್ನ ಕೇಳ್ತಾ ಆ ವೈಭವದಲ್ಲಿ ನಿಲ್ಲಷ್ಟು ತಾಕತ್ ಬರ್ತದೆ. ಆ ವೈಭವದಲ್ಲಿ ನಿಂತ್ಕೊಳ್ತಾ ಆ ಕಾಲರೂಪನಾಗಿರ್ತಕ್ಕಂಥ ವಿಶ್ವರೂಪನಾಗಿರ್ತಕ್ಕಂತಹ ಪರಮಾತ್ಮನ ಇನ್ನೊಂದು ಮುಖವನ್ನ ನಾವು ನೆಕ್ಸ್ಟ್ ಇನ್ನೊಂದು ಅಧ್ಯಾಯದಲ್ಲಿ ಸೊ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ವೀಕು ಇದರದ್ದು ಒಂದಿಷ್ಟು ಸಮ್ಮರಿ ತರ ಯಾರಿಗೆ ಯಾವುದು ಇಷ್ಟವಾಗಿದೆ ಅದನ್ನ ಒಂದು ಎರಡೆರಡು ಮಾತುಗಳಲ್ಲಿ ಕೇಳಿಬಿಟ್ಟು ಮತ್ತೆ ನಾವು ವಿಶ್ವರೂಪ ದರ್ಶನಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡೋಣ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಇನ್ನೊಂದು ಶ್ಲೋಕ ಉಂಟಲ್ವಾ, ಅಥವಾ ಬಹುನೈತೇನ ಕಿಂ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ಏಕಾಂಶೇನ ಸ್ಥಿತೋ ಜಗತ್ತು ತೇಜ ಅಂಶ ಸಂಭವಂ. ಅದನ್ನೇ ಇಲ್ಲಿ ಮತ್ತೆ ಪುನಃ ಹೇಳಿರ್ತಕ್ಕಂಥದ್ದು. ಈ ಜಗತ್ತೆಲ್ಲವೂ ಕೂಡಗಿ ನಾನೇ ಇದ್ದೇನೆ. ಸೊ ಇದೆಲ್ಲವೂ ಕೂಡಗಿ ನಾನೇ ಧರಿಸಿದ್ದೇನೆ ಅಂತಹ ಪರಮಾತ್ಮನ ವಿಭೂತಿ ವೈಭವವನ್ನ ನಾವು ಮುಂದಿನ 11ನೇ ಅಧ್ಯಾಯದಲ್ಲಿ ನೋಡೋಣ ಅಂತ ಹೇಳ್ತಾ, ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ದಶಮೋऽಧ್ಯಾಯಃ ವಿಭೂತಿ ಯೋಗಃ. ಹರಿಃ ಓಂ ಶ್ರೀಕೃಷ್ಣಾರ್ಪಣಮಸ್ತು. ಹರಿಃ ಓಂ.